ಪಾಗಲ್ ಪ್ರೇಮಿಯ ಹುಚ್ಚಾಟಕ್ಕೆ ಆತ ಕೊಡ್ತಾ ಇದ್ದಂತಹ ಕಾಟಕ್ಕೆ ಯುವತಿಯೊಬ್ಬರು ಬಲಿಯಾಗಿದ್ದಾರೆ. ಅದು ಕೂಡ ಶಿಕ್ಷಕಿ. ಪಾಗಲ್ ಪ್ರೇಮಿಯ ಹುಚ್ಚಾಟಕ್ಕೆ ಶಿಕ್ಷಕಿ ಬಲಿಯಾಗಿರುವ ಘಟನೆ ಮೈಸೂರಿನಲ್ಲಿ ನಡೆದಿದೆ. ಪ್ರೀತಿ ಮಾಡಲ್ಲ ಅನ್ನುವಂತಹ ಕಾರಣಕ್ಕೆ ಚಾಕುವಿನಿಂದ ಇರಿದಿದ್ದಾನೆ. ಚಿಕಿತ್ಸೆ ಫಲಿಸದೆ ಪೂರ್ಣಿಮಾ 36 ವರ್ಷದ ಶಿಕ್ಷಕಿ ಸಾವನ್ನಪ್ಪಿರುವಂಥದ್ದು. ಮೈಸೂರಿನ ಅಶೋಕಪುರಂನಲ್ಲಿ ನಡೆದಿರುವಂತಹ ಘಟನೆ ಇದು. ಮಂಡ್ಯದ ಕ್ಯಾತನಹಳ್ಳಿ ಗ್ರಾಮದ ಅಭಿಷೇಕ್ನಿಂದ ಚಾಕುವಿನಿಂದ ಇರಿಯಲಾಗಿದೆ. ಚಾಕುವಿನಿಂದ ಇರಿದು ಎಸ್ಕೇಪ್ ಆಗಿದ್ದಾನೆ ಆರೋಪಿ ಅಭಿಷೇಕ್. ಆತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಅಭಿಷೇಕ್ ಫೋಟೋ, ಮತ್ತೊಂದು ಕಡೆ ಈ ಚಾಕು ಇರಿತಕ್ಕೊಳಗಾಗಿ ಸಾವನ್ನಪ್ಪಿರುವಂತಹ ಶಿಕ್ಷಕಿಯ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಮಂಡ್ಯದ ಕ್ಯಾತನಹಳ್ಳಿ ಗ್ರಾಮದ ಅಭಿಷೇಕ್ ಈತ ಮೈಸೂರಿಗೆ ಬಂದು ಅಶೋಕಪುರಂನಲ್ಲಿ ಶಿಕ್ಷಕಿಗೆ ಟಾರ್ಚರ್ ಕೊಡ್ತಾ ಇದ್ದಾನೆ ಪ್ರೀತಿ ಮಾಡು ಅಂತ ಹೇಳಿ. ಪ್ರೀತಿಯನ್ನ ನಿರಾಕರಿಸಿದ ಏಕೈಕ ಕಾರಣಕ್ಕೆ ಶಿಕ್ಷಕಿಗೆ ಚಾಕುವಿನಿಂದ ಇರಿದು ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಕೊನೆಗೂ ಕೂಡ ಪೊಲೀಸರು ಈತನನ್ನ ಅರೆಸ್ಟ್ ಮಾಡಿದ್ದಾರೆ, ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಹಲವು ದಿನಗಳಿಂದಲೂ ಕೂಡ ಶಿಕ್ಷಕಿಯ ಹಿಂದೆ ಈತ ಸುತ್ತಾಡ್ತಾ ಇದ್ದಂತೆ, ಪ್ರೀತ್ಸು ಅಂತ ಹೇಳಿ ಕಾಡ್ತಾ ಇದ್ದಂತೆ. ಈಗ ಚಾಕುವಿನಿಂದ ಇರಿಯೋದಕ್ಕೆ ಮುಂದಾಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಅದು ಕೂಡ ಪ್ರೀತಿಯನ್ನ ನಿರಾಕರಿಸಿದ ಏಕೈಕ ಕಾರಣಕ್ಕೆ. ಮೈಸೂರಿನ ಅಶೋಕಪುರಂನಲ್ಲಿ ಈ ಘಟನೆ ನಡೆದಿರುವಂಥದ್ದು. ಈಗ ಪಾಗಲ್ ಪ್ರೇಮಿಯನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು, ವಿಚಾರಣೆ ಒಳಪಡಿಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಆಸ್ಪತ್ರೆಗೆ ಕರೆದೊಯ್ಯುವ ಸಂದರ್ಭದಲ್ಲಿ ಪೂರ್ಣಿಮಾಗೆ ತಾಳಿ ಕಟ್ಟಿದ್ದ ಅಭಿಷೇಕ್ ಅನ್ನೋದು ಗೊತ್ತಾಗ್ತಾ ಇದೆ. ಚಿಕ್ಕ ವಯಸ್ಸಿನಿಂದ ಒಂದೇ ಶಾಲೆಯಲ್ಲಿ ಪೂರ್ಣಿಮಾ ಮತ್ತು ಅಭಿಷೇಕ್ ಓದ್ತಾ ಇದ್ರು. ಮದುವೆ ಆಗುವಂತೆ ಅಭಿಷೇಕ್ ಒತ್ತಾಯವನ್ನ ಮಾಡ್ತಿದ್ದ ಅನ್ನುವಂತಹ ವಿಚಾರ ಗೊತ್ತಾಗ್ತಿದೆ. ಆದರೆ ಮದುವೆ ಆಗುವುದಕ್ಕೆ ಪೂರ್ಣಿಮಾ ನಿರಾಕರಿಸಿದ್ದಾರೆ, ಆಗಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಕೋಪದಲ್ಲಿ ಚಾಕುವಿನಿಂದ ಇರಿದು ಆಸ್ಪತ್ರೆಗೆ ಅಭಿಷೇಕ್ ಕರೆದುಕೊಂಡು ಹೋಗಿದ್ದಾನೆ. ಈ ಸಂದರ್ಭದಲ್ಲಿ ಆಸ್ಪತ್ರೆಗೆ ಕರೆದೊಯ್ಯುವಂತಹ ಸಂದರ್ಭದಲ್ಲಿಯೇ ಶಿಕ್ಷಕಿ ಪೂರ್ಣಿಮಾ ಕತ್ತಿಗೆ ತಾಳಿಯನ್ನ ಕಟ್ಟಿದ್ದಾನೆ ಅಭಿಷೇಕ್ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಕೆಪಿ ನಾಗರಾಜ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೆಪಿ ನಾಗರಾಜ್, ಈ ಅಭಿಷೇಕ್ ಯಾರು? ಜೊತೆಗೆ ಇವರಿಬ್ಬರೇನಾದ್ರೂ ಪರಸ್ಪರ ಪ್ರೀತಿಸ್ತಾ ಇದ್ರಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಅಂತ ಹೇಳಿ. ಅಭಿಷೇಕ್ ಮತ್ತು ಪೂರ್ಣಿಮಾ ಚಿಕ್ಕ ವಯಸ್ಸಿನಿಂದಲೂ ಕೂಡ ಒಂದೇ ನೆರೆಹೊರೆಯವರು ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ. ಪ್ರೇಮ್ ಒಂದೇ ಶಾಲೆಯಲ್ಲಿ ಓದಿದಂಥವರು ಚಿಕ್ಕ ವಯಸ್ಸಿನಿಂದಲೂ ಕೂಡ ಪ್ರೀತಿಯನ್ನು ಮಾಡ್ತಾ ಇದ್ದ. ಆದರೆ ಪೂರ್ಣಿಮಾ ಪ್ರೀತಿಯ ವಿಚಾರದಲ್ಲಿ, ಮದುವೆ ವಿಚಾರದಲ್ಲಿ ತಾನು ಯಾವುದೇ ಕಾರಣಕ್ಕೂ ಮದುವೆ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾಹಿತಿಯನ್ನು ತಿಳಿಸಿದಂತಹ ಸಂದರ್ಭದಲ್ಲಿ ಒಂದು ರೀತಿಯಾಗಿ ಪಾಗಲ್ ಪ್ರೇಮಿಯಾಗಿ ಪರಿವರ್ತನೆ ಆಗಿದ್ದಾನೆ ಅಭಿಷೇಕ್. ನಿನ್ನೆ ಅಶೋಕಪುರಂನ ಪಾರ್ಕ್ ಬಳಿಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವಾಗ್ವಾದಗಳು ಕೂಡ ನಡೆದಿದ್ದಾವೆ. ಆ ಸಂದರ್ಭದಲ್ಲೇ ಅಭಿಷೇಕ್ ಚಾಕುವಿನಿಂದ ಇರಿದಿದ್ದಾನೆ. ಜೊತೆಗೆ ಪೂರ್ಣಿಮಾಳನ್ನು ಅವನೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾ ಇರುವಂಥ ಸಂದರ್ಭದಲ್ಲೇ ತಾಳಿಯನ್ನು ಕೂಡ ಕಟ್ಟಿದ್ದಾನೆ ಅನ್ನುವಂತಹ ಮಾಹಿತಿಗಳು ಈಗ ಲಭ್ಯವಾಗ್ತಾ ಇರುವಂಥದ್ದು. ಚಿಕಿತ್ಸೆ ಫಲಕಾರಿಯಾಗದೆ ಪೂರ್ಣಿಮಾ ಕೂಡ ಮೃತಪಟ್ಟಿದ್ದಾರೆ. ಸದ್ಯಕ್ಕೆ ಅಭಿಷೇಕ್ನನ್ನು ಮೈಸೂರಿನ ಅಶೋಕಪುರಂ ಪೊಲೀಸರು ಬಂಧಿಸಿ ವಿಚಾರಣೆಗೂ ಕೂಡ ಒಳಪಡಿಸಿದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಕೆಪಿ ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.